ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 5ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಸೇತುಬಂಧ ಕಾರ್ಯಕ್ರಮ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಪ್ರಶ್ನೆ 1 ನೋಡಿ. ಕಲ್ಲು ಮತ್ತು ಕಪ್ಪೆ ಇವುಗಳಲ್ಲಿ ಯಾವುದು ಜೀವವಿರುವ ಘಟಕ ಆಗಿದೆ? ಪ್ರಶ್ನೆ 2. ಹಾರುವ ಹಕ್ಕಿಗಳು ಮತ್ತು ನೀರಿನಲ್ಲಿ ಈಜುವ ಮೀನುಗಳು ಇವುಗಳನ್ನು ಅವುಗಳ ವಾಸಸ್ಥಾನದ ಆಧಾರದ ಮೇಲೆ ಹೇಗೆ ಬೇರ್ಪಡಿಸುವಿರಿ? ಪ್ರಶ್ನೆ 3. ವಿಜ್ಞಾನ ಪ್ರಯೋಗದ ಹಂತಗಳನ್ನು ಅನುಸರಿಸುವಾಗ ಮೊದಲು ಉಂಟಾಗುವ ಕುತೂಹಲ ಅಥವಾ ಸಮಸ್ಯೆಗೆ ಸಂಬಂಧಿಸಿದಂತೆ ನಾವು ಮಾಡುವ ಆಲೋಚನೆಯನ್ನು ಏನೆಂದು ಕರೆಯುತ್ತಾರೆ? ಪ್ರಶ್ನೆ 4. ಒಂದು ಪಾರದರ್ಶಕ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಮರಳನ್ನು ಹಾಕಿದಾಗ ಮರಳು ನೀರಿನಲ್ಲಿ ಕರಗುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ವೀಕ್ಷಿಸಿ ಬರೆಯಿರಿ. ಪ್ರಶ್ನೆ 5. ಬಟ್ಟೆಯ ಅಂಗಡಿಯಲ್ಲಿ ಬಟ್ಟೆಯ ಉದ್ದವನ್ನು ಅಳೆಯಲು ಬಳಸುವ ಪ್ರಮಾಣಿತ ಮೂಲಮಾನ ಯಾವುದು? ಪ್ರಶ್ನೆ 6. ನಿಮ್ಮ ದೇಹದ ತಾಪಮಾನವನ್ನು ನಿಖರವಾಗಿ ಅಳೆಯಲು ವೈದ್ಯರು ಬಳಸುವ ಉಪಕರಣದ ಹೆಸರೇನು? ಪ್ರಶ್ನೆ 7. ಬೇಸಿಗೆಯ ಬಿಸಿಲಿನಲ್ಲಿ ತೆರೆದಿಟ್ಟ ತಟ್ಟೆಯಲ್ಲಿದ್ದ ನೀರು ಕೆಲವು ಗಂಟೆಗಳ ನಂತರ ಮಾಯವಾಗುತ್ತದೆ. ಇದಕ್ಕೆ ಕಾರಣವಾದ ಮುಖ್ಯ ಅಂಶ ಯಾವುದು? ಪ್ರಶ್ನೆ 8. ಸಸ್ಯಗಳಿಗೆ ನಿಯಮಿತವಾಗಿ ನೀರು ಹರಿಸದಿದ್ದರೆ ಸಸ್ಯಗಳ ಮೇಲಾಗುವ ಪರಿಣಾಮವೇನು? ಪ್ರಶ್ನೆ 9. ಪ್ಲಾಸ್ಟಿಕ್ ಚೀಲಗಳ ಅತಿಯಾದ ಬಳಕೆಯಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ. ಹಾಗಾದರೆ ಮಾರುಕಟ್ಟೆಗೆ ಹೋಗುವಾಗ ನಾವು ಯಾವ ಚೀಲಗಳನ್ನು ಬಳಸುವುದು ಸೂಕ್ತ? ಪ್ರಶ್ನೆ 10. ನಮ್ಮ ಶಾಲೆಯ ಪರಿಸರವನ್ನು ಹಸಿರಾಗಿ ಮತ್ತು ಸುಂದರವಾಗಿಡಲು ನಾವು ಕೈಗೊಳ್ಳಬಹುದಾದ ಒಂದು ಸರಳ ಕಾರ್ಯವನ್ನು ಬರೆಯಿರಿ. ಮಕ್ಕಳ, ಇಲ್ಲಿಗೆ 5ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಸೇತುಬಂಧ ಕಾರ್ಯಕ್ರಮ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಮಕ್ಕಳ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.